ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕೇವಲ 36 ದಿನಗಳು ವಿಶ್ವದ ಅತಿ ಪ್ರಬಲ ಪ್ರಭುತ್ವ ಎಂದು ನಂಬಲಾದ ಪ್ರಭುತ್ವದ ಮುಕುಟ ಇದೆಯಲ್ಲ, ಅದು ನೆಲ ಕಚ್ಚಿದ್ದು. ಇದು ಸಾಮಾನ್ಯ ಅಲ್ಲ. ಪ್ರಾಯಶಃ ಯಾರು ಇದನ್ನು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. 56 ಇಂಚಿನ ಎದೆ ಇದೆಯಲ್ಲ, ಅದು ಎದೆ ಒಡೆದು ಹೋದದ್ದು. ಕಟ್ಟಿರುವ ಹುಸಿಯ ಮಹಾ ಸಾಮ್ರಾಜ್ಯ ಇದೆಯಲ್ಲ, ಅದು ಕುಸಿದು ಹೋದದ್ದು. ಗೊತ್ತಾಯ್ತಲ್ವಾ ನಾನು ಯಾವುದ್ರ ಬಗ್ಗೆ ಮಾತನಾಡ್ತೀನಿ ಅಂತ. ಜಂಜಿ ಯಶಸ್ಸು. ಯುವ ಜನ ರಸ್ತೆಗೆ ಇಳಿದ್ರೆ ಬದಲಾವಣೆಯ ಹೊಸ ಪರ್ವ ಪ್ರಾರಂಭ ಆಗತ್ತೆ ಅನ್ನೋದಕ್ಕೆ ಇದು ಇನ್ನೊಂದು ಉದಾಹರಣೆ. ನಾನು ಒಟ್ಟಾರೆ ಈ ಒಂದು ಯಶಸ್ಸಿನ ಟೇಕ್ ಅವೇಸ್ ಏನು ಎಲ್ಲವನ್ನ ಹೇಳ್ತೀನಿ. ಅದರ ಜೊತೆಗೆ ವಿಶ್ವದ ಎಲ್ಲ ಸರ್ವಾಧಿಕಾರಿಗಳು ಕೂಡ ಒಂದು ಜನಪರ ಚಳವಳಿಯನ್ನ ಹತ್ತಿಕ್ಕುವುದಕ್ಕೆ ಏನು ಮಾಡ್ತಾರೆ ಮತ್ತು ಅಂತಿಮವಾಗಿ ಅವರು ಹೇಗೆ ಸೋಲನ್ನ ಒಪ್ಪಿಕೋಬೇಕಾಗತ್ತೆ. ಸೊ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಕನಸುಗಳನ್ನ ಬಿತ್ತಿದ್ರು. ಕನಸುಗಳ ಬಹಳ ದೊಡ್ಡ ಒಂದು ಸಾಮ್ರಾಜ್ಯವನ್ನ ನಿರ್ಮಿಸಿಬಿಟ್ರು. ಅವರ ಪ್ರತಿ ನಡೆ ಕೂಡ ಆದರ್ಶ ಎನ್ನುವ ಹಾಗೆ. ಪ್ರತಿ ಒಂದು ಕೂಡ ಒಂದು ಇವೆಂಟ್ ಆಗಿ ಪರಿವರ್ತನೆ ಮಾಡಲಾಗ್ತಾ ಇತ್ತು. ಇಂತಹ ಮೋದಿ ಅವರ ಅವನತಿಯ ಕಾಲ ಪ್ರಾರಂಭ ಆಯ್ತೆ ಅನ್ನುವ ಪ್ರಶ್ನೆ ಇದೆ. ಪ್ರಾಯಶಃ ಈ ಪತನವನ್ನ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಇದನ್ನ ನಾನು ಮಹಾಪತನ ಅಂತ ಕರಿತೀನಿ. ಇದು ಮೋದಿ ಅವರ ಮಹಾಪತನ, ಅಮಿತ್ ಶಾ ಅವರ ಮಹಾಪತನ, ಬಿಜೆಪಿಯ ಮಹಾಪತನ, ಕೋಮು ರಾಜಕಾರಣದ ಮಹಾಪತನ, RSS ನ ಮಹಾಪತನ, ಮೋಹನ್ ಭಾಗವತರ ಮಹಾಪತನ, ಹಾಗೇನೆ ಅವರ ಬೆಂಬಲ ಕೊಡ್ತಾ ಬಂದಂತಹ ಗೋಧಿ ಮೀಡಿಯಾದ ಮಹಾಪತನ. ಗೋಧಿಯ ಮೀಡಿಯಾ ಯಾವ ರೀತಿ ಎಕ್ಸ್ಪೋಸ್ ಆಯ್ತು ಅಂತ ಅಂದ್ರೆ, ಕಂಡಲ್ಲಿ ಜನ ಗೋಧಿಯ ಮೀಡಿಯಾದವರನ್ನ ಬೆನ್ನಟ್ಟಿಕೊಂಡು ಬರುವಷ್ಟರ ಮಟ್ಟಿಗೆ 30 ದಿನಗಳಲ್ಲಿ ಇಂತಹ ಒಂದು ಬದಲಾವಣೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ. ಹಲವು ಪ್ರಶ್ನೆಗಳಿವೆ ಇವತ್ತು ನನ್ನ ಮುಂದೆ. ಎಲ್ಲವನ್ನು ಒಂದೇ ಕ್ಷಣದಲ್ಲಿ ಹೇಳಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಕೆಲವು ಪಾಯಿಂಟ್ಗಳನ್ನ ಇಟ್ಕೊಂಡು ಇವತ್ತು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇಟ್ ಇಸ್ ನಾಟ್ ಪಾಸಿಬಲ್ ಅದು ಎಲ್ಲವನ್ನು ಹೇಳಕ್ ಸಾಧ್ಯ ಆಗಿದ್ರೆ ಮತ್ತೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ಬಹುದು. ಸೊ ಇದು ಮೊದಲನೇದಾಗಿ ನನ್ನ ಮುಂದಿರುವ ಪ್ರಶ್ನೆ, ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರಿಗೆ ಇದು ಹಿನ್ನಡೆನಾ ಅನ್ನುವ ಪ್ರಶ್ನೆ. ಪ್ರಾಯಶಃ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರ ಇದು ಎರಡನೇ ಬಹುದೊಡ್ಡ ಸೋಲು. ಮೊದಲ ಸೋಲು ಗೊತ್ತಿದೆ, ರೈತರು ದೆಹಲಿಗೆ ಮುತ್ತಿಗೆ ಹಾಕಿದಾಗ 3 ಕೃಷಿ ಕಾನೂನುಗಳು ಏನಿವೆ, ರೈತರ ಬದುಕನ್ನ ನಾಶಪಡಿಸುವ ಕಾನೂನನ್ನ ಹಿಂಪಡೆಯುವಂತೆ ಹೋರಾಟ ಮಾಡಿದ್ದು. ಬಟ್ ಆ ಹೋರಾಟ ಸುದೀರ್ಘವಾಗಿತ್ತು ಅಂತ. ಆ ಹೋರಾಟದ ಸಂದರ್ಭದಲ್ಲಿ ಆ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ ಯಾವ ಮಾನದಂಡಗಳನ್ನ ಅಸ್ತ್ರಗಳನ್ನ ಬಳಸಲಾಯಿತು, ಅದನ್ನೇ ಈ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆದಂಥ ಜಂಜಿ ಹೋರಾಟದ ವಿರುದ್ಧ ಕೂಡ ಮೋದಿ ಅಂಡ್ ಅಮಿತ್ ಶಾ ಬಳಸಿದ್ರು. ಸೊ ಇದನ್ನ ಮೋದಿಗಿಂತ ಬಹುದೊಡ್ಡ ಪತನ ಅಂತಂದ್ರೆ ಇದು ಅಮಿತ್ ಶಾ ಅವರದ್ದು. ಯಾಕಂದ್ರೆ ಇಡೀ ಈ ಒಂದು ದಟ್ ಕಾರ್ಯಾಚರಣೆ ಇದೆಯಲ್ಲ, ಚಳವಳಿ, ಅದರ ಹಿನ್ನೆಲೆ ಅಮಿತ್ ಶಾ ಅವರೇ, ಬೇರೆಯವರು ಅಲ್ವೇ ಅಲ್ಲ. ನಾನು ಮೊದಲು ಹೇಳಿದಾಗೆ ಮೋದಿ ಒಂದು ಉತ್ಸವ ಮೂರ್ತಿ ಅಂತ. ಈ ಉತ್ಸವ ಮೂರ್ತಿಯನ್ನ ರಥದ ಮೇಲೆ ಇಟ್ಟುಕೊಂಡು ಎಲ್ಲೆಡೆ ಸಂಚರಿಸುವಂತೆ ಮಾಡಲಾಗ್ತಾ ಇತ್ತು. ಈಗ ಈ ಉತ್ಸವ ಮೂರ್ತಿ ರಥದಿಂದ ಕೆಳಗೆ ಬಿದ್ದಿದೆ. ಈ ರಥವನ್ನು ಒತ್ತಿಕೊಂಡು ಹೋಗ್ತಾ ಇದ್ದವರು ಬಿಜೆಪಿ ಆದ್ರೂ ಕೂಡ ಪ್ರಮುಖವಾಗಿ ರಥ ಎಳಿತಾ ಇದ್ದವರು ಅಮಿತ್ ಶಾ. ಸೊ ಇದನ್ನ ಅಮಿತ್ ಶಾ ಅವರ ಮಹಾನ್ ಸೋಲು ಅಂತಾನೂ ಕೂಡ ನಾವು ಹೇಳ್ಬಹುದು. ಸೊ ಇದು ಮೊದಲನೇದಾಗಿ. ಇದು ಯಾಕೆ ರಾಜಕೀಯ ಪರಿಣಾಮದ ಬಗ್ಗೆ ಮಾತನಾಡುವಾಗ ಇದನ್ನ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಆರಂಭದಲ್ಲಿ ಸರ್ಕಾರ ಈ ರಾಜೀನಾಮೆಯ ಬೇಡಿಕೆಯನ್ನ ತಿರಸ್ಕರಿಸಿತು. ಅದಕ್ಕಿಂತ ಮೊದಲು ಇನ್ನೊಂದು ಮಾತನ್ನ ನಾನು ಹೇಳೋದು ಮರ್ತ್ಬಿಟ್ಟೆ, ಅದನ್ನ ಫಸ್ಟ್ ಹೇಳ್ಬೇಕಾದ್ರೆ, ಈ ರೀತಿ ಯುವಕರು ಒಗ್ಗಟ್ಟಾಗುವುದಕ್ಕೆ
ಕೃತಜ್ಞತೆ ಸಲ್ಲಿಸಬೇಕಾದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಗೆ. ಅವರೇ ಇಂತಹ ಜನಶಕ್ತಿ ಕ್ರೋಢೀಕರಣವಾಗುವುದಕ್ಕೆ, ವಿದ್ಯಾರ್ಥಿಗಳು ರಸ್ತೆಗೆ ಇಳಿಯುವುದಕ್ಕೆ, ಒಂದಾಗುವುದಕ್ಕೆ ಕಾರಣ. ಈ ದೇಶದಲ್ಲಿ ಏನು ಮಾಡಿದರೂ ಕೂಡ ಯುವಕರು ಒಂದಾಗ್ತಾನೆ ಇರಲಿಲ್ಲ. ಧರ್ಮದ ಹೆಸರಿನಲ್ಲಿ, ಇನ್ನೊಂದು ಹೆಸರಿನಲ್ಲಿ ಯುವಕರನ್ನ ಹೊಡೆಯಲಾಗ್ತಿತ್ತು, ಆಂದೋಲನವನ್ನ ನಾಶಪಡಿಸಲಾಗ್ತಾ ಇತ್ತು. ಆದರೆ ಸೂರ್ಯಕಾಂತ ಅವರು ಹೇಳಿದ ಒಂದೇ ಮಾತು, ಕಾಕ್ರೋಚ್. ಆ ಕಾಕ್ರೋಚ್ ಎನ್ನುವ ಯುವಕರಿಗೆ ಅವರು ಹೇಳಿದ ಮಾತಿದೆಯಲ್ಲ, ಅದೊಂದೇ ಮಾತು ಈ ದೇಶದ ಯುವಕರನ್ನ ಸಂಘಟಿಸ್ಬಿಡ್ತು. ವಿದೇಶಗಳಲ್ಲಿದ್ದ ಹುಡುಗರು ಭಾರತಕ್ಕೆ ವಾಪಸ್ ಬಂದ್ರು. ಚಳವಳಿ. ಅಭಿಜಿತ್ ದೀಪ್ಕೆ ಅವರು ಒಬ್ಬ ದಲಿತ ಸಮುದಾಯದ ಸಾಮಾನ್ಯ ಹುಡುಗ ಒಂದು ಚಳವಳಿಯ ನೇತೃತ್ವವನ್ನು ವಹಿಸಿ ಯಶಸ್ಸುಗೊಳಿಸೋದಿದೆಯಲ್ಲ, ಸಾಮಾನ್ಯ ಅದ್ದಲ್ಲ. ಮೆಹರ್ ಜನಾಂಗದ ಒಬ್ಬ ಸಾಮಾನ್ಯ ಹುಡುಗ, ಆತನ ಕೆಚ್ಚನ್ನ ನೋಡಿ, ಅದಕ್ಕೆ ನಾನು ಬಹಳ ಸಂದರ್ಭದಲ್ಲಿ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ, ಈ ದೇಶವನ್ನು ಉಳಿಸುವುದಿದ್ರೆ ಅದು ಇರುವುದು ದಲಿತರು ಮತ್ತು ಮುಸ್ಲಿಮರ ಕೈಯಲ್ಲಿ ಅಂತ ನಾನು ನಮ್ಮನ್ನ ಹೇಳಿದ್ದೆ ಹಲವು ಸಂದರ್ಭದಲ್ಲಿ. ಅದು ಈಗ ಸಾಬೀತಾಗ್ತಾ ಇದೆ. ದಲಿತ ನಾಯಕತ್ವ, ಅದರ ಜೊತೆ ಅಲ್ಪಸಂಖ್ಯಾತರು ಕೈ ಜೋಡಿಸಿದ ಬಗೆ, ಇದನ್ನ ಒಡೆಯುವುದಕ್ಕಾಗಿ ಸಿ.ಟಿ. ರವಿ ಅಂತವರು, ಪಿ.ಟಿ. ರವಿ ಅಂತವರು ಆ ಸಿಂಹನ ಹಲ್ಲು ಮುರಿದೋದಂತ ಸಿಂಹಗಳ ಹೇಳಿಕೆಗಳು, ಮುಲ್ಲಾಗಳು ಅಂತ ಹೇಳ್ತಾ ಬಂದಿದ್ದು, ಅವರ ಹತಾಶೆಯನ್ನು ಗಮನಿಸ್ತಾ ಹೋಗಿ. ಸ್ವಿಗ್ಗಿ ಮೂಲಕ ಯಾರೋ ಮುಸ್ಲಿಮರು ಊಟವನ್ನು ಕೊಟ್ರೆ ಈ ಮುಲ್ಲಾಗಳು. ಆದ್ರೆ ಅದ್ಭುತ ಏನು ಗೊತ್ತಾ ನಿಮ್ಗೆ, ಇಂಥ ಹೇಳಿಕೆಯನ್ನ ಸಾರಾಸಗಟಾಗಿ ಜನ ಉಗಿತಾ ಇರ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ನೋಡಿ, ಸಿ.ಟಿ. ರವಿ ಹೇಳಿಕೆ ಮತ್ತು ಪ್ರತಾಪ್ ಸಿಂಹ ಅವರ ಹೇಳಿಕೆ, ನೂರಾರು ಪ್ರತಿಕ್ರಿಯೆಗಳು ಬಂದಿವೆ. ಹರಿದ ಚಪ್ಪಲಿಲಿ ಹೊಡೆದಿದ್ದಾರೆ ಜನ. ಒಳ್ಳೆ ಚಪ್ಪಲಿ ಅಲ್ಲ, ಹರಿದೋದು ಚಪ್ಪಲಿ. ಇವರಿಬ್ಬರಿಗೆ ಆ ರೀತಿ ಬಾರಿಸಿದ್ದನ್ನು ನೋಡಿದಾಗ ಎಸ್, ಕೋಮುವಾದಿ ರಾಜಕಾರಣಕ್ಕೆ ಈ ದೇಶದಲ್ಲಿ ಅಂತ್ಯ ಬರಬಹುದು ಅನ್ನೋ ಭರವಸೆ ನನಗೆ ಮೂಡ್ತಾ ಇದೆ. ಸೊ ಇದೇನು ಅಂತಂದ್ರೆ, ಇನ್ನೊಂದು ಬಹಳ ಮುಖ್ಯವಾಗಿ ನೋಡೋದು, ದಟ್ ಈ ಒಂದು ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಹೆದರಿರೋದಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಧರ್ಮದ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಬಹುಸಂಖ್ಯಾತರನ್ನ ಹೆದರಿಸುತ್ತಾ ರಾಜಕಾರಣ ಮಾಡ್ತಾ ಬಂದವರು ಈಗ ಅವರೇ ಹೆದರುವ ಸ್ಥಿತಿ ನಿರ್ಮಾಣ ಆಗಿದ್ದು ಕೂಡ ಬಹುದೊಡ್ಡ ಯಶಸ್ಸು ಅಂತ ನಾನು ಪರಿಗಣಿಸ್ತೇನೆ. ಸೊ ಹಾಗಿದ್ರೆ ನೆಕ್ಸ್ಟ್, ಈ ಜಂಜಿ ಚಳವಳಿ ಇನ್ನಷ್ಟು ಪ್ರಬಲವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ನನ್ನ ಮುಂದೆ ಇದೆ. ಬಹುಮಟ್ಟಿಗೆ ಆ ಸಾಧ್ಯತೆ ಇದೆ. ಈ ಸಾಧ್ಯತೆಯನ್ನ ನಿನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಅಭಿಜಿತ್ ದೀಪ್ಕೆ ಅವರು ಆಡಿರುವ ಮಾತನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ಹೋರಾಟ ಏನಿದೆ, ಜಂಜಿ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಅವ್ರು ಹೇಳಿದ್ದೇನು, ಸೊ ಇದು ಈ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟ ಅವರು SIR ವಿಚಾರವನ್ನು ಕೂಡ ದೀಪ್ಕೆ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಅಂತಹ ವಿಚಾರಗಳನ್ನ ಎತ್ತಿಕೊಂಡು ಹೋರಾಟ ಮುಂದುವರಿಸುವ ಸೂಚನೆಯನ್ನ ಅವರು ನೀಡಿದ್ದಾರೆ. ಸೊ ಅದರಿಂದ ಅದರ ಜೊತೆಗೆ ಈ ಯಶಸ್ಸಿದೆಯಲ್ಲ, ಈ ಯಶಸ್ಸು ಯುವಕರಿಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ. ಒಂದು. ಎರಡನೇದು, ಯು ಸಿ ದಟ್ ಈ ಚಳವಳಿಯನ್ನ ನಾಶಪಡಿಸುವುದಕ್ಕೆ ಪ್ರಭುತ್ವ ಮತ್ತು ಪ್ರಭುತ್ವದ ಹಿಂಬಾಲಕರು ಬಳಸಿದ ಎಲ್ಲ ಅಸ್ತ್ರಗಳು ನಾಶವಾದದ್ದು, ಉಪಯೋಗಕ್ಕೆ ಬರೆದರು. ಅದು ಚೀನಾ ಪಾಕಿಸ್ತಾನವನ್ನ ತಂದಿದ್ದು, ಈ CIA ಇದನ್ನ ಹಿಂದಿದೆ ಅಂತ ಹೇಳಿದ್ದು, ಅದೆಲ್ಲ ಅವರ ಅಸ್ತ್ರಗಳಿದೆಯಲ್ಲ, ಅದು ವಿಫಲವಾಗಿ ನೆಲ ಕಚ್ಚಿದ್ದು. ಸೊ ಜಂಜಿ ಈ ಹೋರಾಟಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಡುತ್ತೆ. ಅದ್ರ ಜೊತೆಗೆ ಹಿಂಸೆಗಿಂತ ಅಹಿಂಸೆ ಇದೆಯಲ್ಲ, ಅಹಿಂಸೆ ಬಹಳ ಮುಖ್ಯವಾದ್ದು, ಅದು ಯಶಸ್ಸು ತಂದು ಕೊಡುತ್ತೆ. ಸೊ ಅಹಿಂಸೆಯ ಮುಂದೆ ಹಿಂಸೆ ತಲೆಬಾಗುತ್ತೆ ಅನ್ನೋದು ಈ ಚಳವಳಿ ತೋರಿಸ್ಕೊಟ್ಟದ್ದು. ಸಂಘಟಿತ, ಶಾಂತಿಯುತ, ಅಹಿಂಸಾತ್ಮಕ ಹೋರಾಟ ಇದೆಯಲ್ಲ, ಅದು ಎಂತಹ ಪ್ರಭುತ್ವವಾದರೂ ತಲೆಬಾಗುವಂತೆ ಮಾಡುತ್ತೆ. ಮೋದಿಯನ್ನ ತಲೆಬಾಗಿಸಿದ್ದು ಆ ಮಧ್ಯರಾತ್ರಿ ಅವರು ಮಾತನಾಡಿದಾಗಲೇ ಕಾಣ್ತಾ ಇತ್ತು. ಯೂಶುವಲಿ 8 PM ಬಂದು ಒಳ್ಳೆ ಡ್ರೆಸ್ ಮಾಡ್ಕೊಂಡು, ಒಳ್ಳೆ ಕ್ಯಾಮ್ರಾಗಳನ್ನ ಇಟ್ಕೊಂಡು, ಟೆಲಿಪ್ರಾಂಪ್ಟರ್ಲಿ ಅದ್ಭುತವಾದ ಭಾಷಣ ಬರ್ಕೊಂಡು ಓದ್ತಾ ಇದ್ದಂತ ಮೋದಿ ಮೊನ್ನೆ ಮಧ್ಯರಾತ್ರಿ ಬಂದ್ರಲ್ಲ, ಆ ಮುಖವನ್ನ ನೋಡಿ, ಮುಖ ಸಂಪೂರ್ಣವಾಗಿ ಕಳಹೀನ ಆಗಿತ್ತು.
ಅವರಿಗೆ ಮೇಕಪ್ ಮಾಡೋದಕ್ಕೂ ಸಮಯ ಇರಲಿಲ್ಲ ಅಂತ ಕಾಣುತ್ತೆ. ಅದರ ಜೊತೆಗೆ ಒಬ್ಬರೇ ಎದ್ದು ಬಂದಿರೋ ಏನೋ ಗೊತ್ತಿಲ್ಲ, ಅವರು ಏನು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರಲ್ಲ ವರ್ಟಿಕಲ್ ಇದರಲ್ಲಿ, ಅದರಲ್ಲಿ ಆ ಕ್ಲೋಸ್ ಅಪ್ನಲ್ಲಿ ನೋಡಿದಾಗ ಅವರ ಹತಾಶೆ, ನೋವು, ಸೋಲು, ಅವರ ಮುಖದಲ್ಲಿ ಪ್ರಥಮ ಬಾರಿಗೆ ಸೋಲಿನ ಛಾಯೆ, ಕಪ್ಪು ಛಾಯೆ ಕಾಣ್ತಾ ಇತ್ತು. ಅವರ ಮುಖದಲ್ಲಿ ಕಾಣ್ತಾ ಇರುವಂತಹ ಆ ಸೋಲಿನ ಇದಿದೆಯಲ್ಲ, ಅದು ಬಹುಮಟ್ಟಿಗೆ ಇನ್ನೂ ಅವರು ಮತ್ತೆ ಎದ್ದು ನಿಲ್ಲಲಾಗದ ಸ್ಥಿತಿಯನ್ನ ತರಬಹುದು. ಸೋಲು ಹಾಗೆ, ಸೋಲು ಮನುಷ್ಯನನ್ನ ಒಮ್ಮೆ ಕುಗ್ಗಿಸ್ಬಿಟ್ರೆ ಅದು ಆ ವಯಸ್ಸಿನಲ್ಲಿ ಅವರು ಮತ್ತೆ ಎದ್ದು ಬರೋದು ಕಷ್ಟ. ಸೊ ಮೋದಿ ಯಾವ ರೀತಿ ಸೋತಿದ್ರು ಅಂದ್ರೆ, ಅವರ ಮುಖ ಕಳಾಹೀನವಾಗಿತ್ತು, ಭುಜಗಳು ಕೆಳಗೆ ಜೋತಿತ್ತು, ಕೈಗಳು ಹಿಂದೆಲ್ಲ ಹೋದವು. ಸೊ ಇದು ಬಹಳ ಮುಖ್ಯವಾದ ಯಶಸ್ಸು ಅಂತ. ಹಾಗಿದ್ರೆ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಏನಾಗ್ಬೋದು ಅನ್ನೋದು ಕೂಡ ಮುಖ್ಯವಾದ್ದು. ಪ್ರತಿಪಕ್ಷಗಳಿಗೂ ಕೂಡ ಇದೊಂದು ಬಹುದೊಡ್ಡ ಜಯವನ್ನ ಇಂಡೈರೆಕ್ಟ್ಲಿ ಕೊಟ್ಟಿದ್ದು ಅಂತ. ಪ್ರತಿಪಕ್ಷಗಳಿಗೆ ಜಯವನ್ನು ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಈ ಜಂಜಿ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಯುವಕರ ವಿಚಾರವನ್ನ ಎತ್ತಿಕೊಂಡವರು ರಾಹುಲ್ ಗಾಂಧಿ. ಅವರು ಹಲವು ಕಡೆ ಮಾತನಾಡಿದರು. ಅವರು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹೊರಗಡೆ ಹೋದರೂ ಕೂಡ ರಾಹುಲ್ ಗಾಂಧಿ ಅವರು ಯುವಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಈ ಯಶಸ್ಸಿನಿಂದ ಈ ದೇಶದ ಯುವಕರ ಧ್ವನಿಯಾಗಿ ಹೊರಹೊಮ್ಮುವುದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆಯ ಅವಕಾಶ. ಅವ್ರು ಎಷ್ಟು ಮಟ್ಟಿಗೆ ಆ ಅವಕಾಶವನ್ನ ಬಳಸ್ಕೋತಾರೆ, ಏನಾಗ್ತಾರೆ ಅದು ಡಿಫ್ರೆಂಟ್ ಇಶ್ಯೂ. ಆದರೆ ನಾಯಕತ್ವದ ಒಂದು ವ್ಯಾಕ್ಯೂಮ್ ಇತ್ತಲ್ಲ, ಆ ವ್ಯಾಕ್ಯೂಮ್ ಅನ್ನ ತುಂಬುವುದಕ್ಕೆ ರಾಹುಲ್ ಗಾಂಧಿ ಅರ್ಹರಾಗಬಹುದು ಅನ್ನೋ ಒಂದು ಆಶಾಭಾವ ಮೂಡುವಂತೆ ಮಾಡಿದ್ದು ಇದರ ವಿಶೇಷ. ಅದರ ಜೊತೆಗೆ ಇಂಡಿಯಾ ಒಕ್ಕೂಟ ಒಡೆದು ಹೋಗಿತ್ತಲ್ಲ, ಆ ಇಂಡಿಯಾ ಒಕ್ಕೂಟ ಒಡೆದಂಥ ಇಂಡಿಯಾ ಒಕ್ಕೂಟ ಮತ್ತೆ ಒಂದಾಗುವುದಕ್ಕೆ ಇದೊಂದು ವೇದಿಕೆಯನ್ನು ಸೃಷ್ಟಿಸಿತ್ತು. ಅಂದ್ರೆ ಈ ಭಾರತದ ಯುವ ಸಮುದಾಯ ಮೋದಿ ರಾಜಕಾರಣದ ವಿರುದ್ಧ ಇದೆ, ಕೋಮುವಾದಿ ರಾಜಕಾರಣದ ವಿರುದ್ಧ ಇದೆ, ಹಿಂದೂ ಮುಸ್ಲಿಂ ಅನ್ನ ಒಡೆದು ಆಳ್ತಾ ಇರುವಂತ ರಾಜಕಾರಣದ ವಿರುದ್ಧ ಇದೆ ಅನ್ನೋದಿದೆಯಲ್ಲ, ಅದು ಇಂಡಿಯಾ ಒಕ್ಕೂಟಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಅದು ಕಾಂಗ್ರೆಸ್ಸಿಗೆ, ಆಮ್ ಆದ್ಮಿ ಪಾರ್ಟಿಗೆ, ಈ ಪ್ರತಿಪಕ್ಷಗಳಿಗೆಲ್ಲ ಶಕ್ತಿ ಕೊಡುವುದರಿಂದ ಇದು ಮೋದಿ ಜೊತೆಗಿರುವ NDA ಪಾರ್ಟ್ನರ್ಸ್ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕುತೂಹಲಕರವಾದ. ಅದು ಯಾವ ರೀತಿ ಪರಿಣಾಮವನ್ನು ಬೀರಬಹುದು, ಯಾರಾದರೂ NDA ಇರುವವರು ಅಲ್ಲಿಂದ ಹೊರಬರುವುದಕ್ಕೆ ಯೋಚನೆ ಮಾಡಬಹುದಾ, ಚಂದ್ರಬಾಬು ನಾಯ್ಡು ಅಂತವ್ರು. ಸೊ ಅಂತಹ ಬೆಳವಣಿಗೆಗೂ ಇದು ಕಾರಣ ಆಗಬಹುದು. ಆ ಸಾಧ್ಯತೆ ನನಗೆ ಬಹಳ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಸೊ ಭಾರತದಲ್ಲಿ ಜನತಂತ್ರದಿಂದ ಸರ್ವಾಧಿಕಾರಿ ಅಥಾರಿಟೇರಿಯನ್ ವ್ಯವಸ್ಥೆಗೆ ನಾವು ಹೋಗಿದ್ವಿ. ಏನನ್ನೂ ಮಾತನಾಡದಾದ ಸ್ಥಿತಿ ಇತ್ತು. ಏನು ಮಾತನಾಡದಿರೋ ಪ್ರಶ್ನೆ ಕೇಳದವರೆಲ್ಲ ದೇಶದ್ರೋಹಿಗಳು ಅನ್ನೋ ಹಣೆಪಟ್ಟಿ ಹಚ್ಚಬೇಕಾಗಿತ್ತು. ಅಂತ ಒಂದು ಸ್ಥಿತಿ ಇತ್ತಲ್ಲ, ಆ ಸ್ಥಿತಿಯ ವಿರುದ್ಧದ ಅತಿ ದೊಡ್ಡ ಜಯ ಆಯಿತು. ಅದರ ಜೊತೆಗೆ ನಾನು ಮೊದಲು ಪ್ರಸ್ತಾಪ ಮಾಡಿದೆ, ಭಾರತೀಯ ಮಾಧ್ಯಮಗಳಿಗೆ ಹರಿದು ಚಪ್ಪಲಿಯಲ್ಲಿ ಇಟ್ಬಿಟ್ಟಿದೆ. ಗೋಧಿ ಮೀಡಿಯಾದವರ ಹಪಹಪಿಕೆ ಇದೆಯಲ್ಲ, ಅದು ಯಾವ ಮಟ್ಟದ್ದು ಅಂತ. ಅವರಿಗೀಗ ಏನನ್ನೂ ಮಾತನಾಡಲಾರದ ಸ್ಥಿತಿಗೆ ತಲುಪಿದ್ದಾರೆ. ಅವರ ಬಟ್ಟಂಗಿ ಪತ್ರಿಕೋದ್ಯಮ ಇದೆ, ಇದು ಬಟ್ಟಂಗಿ ಪತ್ರಿಕೋದ್ಯಮದ ಬಹುದೊಡ್ಡ ಸೋಲು ಕೂಡ. ಯಾವ ರೀತಿ ನೀವು ನೋಡಿ, ಇವತ್ತಿನವರೆಗೆ ನೀವು ನೋಡಿ, ಮಾಧ್ಯಮ ಹಳೆ ಪತ್ರಿಕೆಗಳನ್ನು ತೆಗೆದು ನೋಡಿ, ದೆಹಲಿಯಲ್ಲಿ ಆ ರೀತಿ ಜನ ಸೇರಿದ್ರಲ್ಲ, ಒಂದಾದ್ರೂ ಒಂದು ಒಳ್ಳೆಯ ಫೋಟೋ ಮಾಧ್ಯಮದಲ್ಲಿ ಬಂತು ಗಮನಿಸಿದ್ದೀರ ನೀವು? ಒಂದು ಏರಿಯಲ್ ಶಾಟ್ ಹಾಕಿದ್ರೆ ದೆಹಲಿಯ 4-6 ಪ್ರದೇಶದಲ್ಲಿ ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಬಂದ್ರು, ಒಂದೇ ಒಂದು ಫೋಟೋ ಪ್ರಿಂಟ್ನವ್ರು ಹಾಕಿಲ್ಲ. ಹಾಗೇನೆ ವಿಜುವಲ್ ಮೀಡಿಯಾದವರು ಕೂಡ ಈ ಕ್ಲೋಸ್ ಅಪ್ ನಲ್ಲಿ 4 ತಲೆ ಕಾಣಬೇಕು, ಅದಕ್ಕಿಂತ ಬಹಳ ಮುಖ್ಯವಾಗಿ ಪೊಲೀಸರು ಮಾತ್ರ ಕಾಣಬೇಕು. ಯಾರೋ ಕಿಡಿಗೇಡಿಗಳವ್ರು ಬಂದಂತವ್ರು ಪೊಲೀಸರ ಮೇಲೆ ಕಲ್ಲು ಹೊಡೆದ್ರಲ್ಲ, ಇವರೇ ಪ್ಲಾಂಟ್ ಮಾಡಿದವ್ರು ಬಿಜೆಪಿ, ಅದನ್ನೇ ತೋರಿಸ್ಬೇಕು. ಈ ರೀತಿ ಮೋದಿಯವರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತವ್ರು ಇದಾರಲ್ಲ, ಅವರು ಸೊಂಟದ ಮೇಲೆ ಒತ್ಸ್ಕೊಂಡು ಅವ್ರು ಸೊಂಟನೇ ಮುಗಿದು ಭಾರತೀಯ ಬಟ್ಟಂಗಿ ರಾಜಕಾರಣದ ದಟ್ ಗೋಧಿ ಮೀಡಿಯಾದ ಸೊಂಟವನ್ನು ಕೂಡ ಇವರು ಮುರಿದ್ರು. ಹಲವರನ್ನ ಬೆನ್ನಡ್ಸ್ಕೊಂಡು ಹೋದ್ರು, ಅಟ್ಟಿಸ್ಕೊಂಡು ಹೋದ್ರು, ಈ ಕಡೆ ಮುಖ ಹಾಕ್ಬಿಡಿ ಅಂತ. ಆದ್ರೆ ಏನ್ ನಡೀತಾ ಇತ್ತು ದೆಹಲಿ ಜಂತರ್ ಮಂತರ್ನಲ್ಲಿ ಅನ್ನೋದು ವಿದೇಶಿ ಚಾನೆಲ್ಗಳು ಬಹಳ ಅದ್ಭುತವಾಗಿ ತೋರಿಸ್ತು. ಅಲ್ ಜಜೀರಾ, BBC, CNN, DW
ಎಲ್ಲ ವಿದೇಶಿ ಚಾನಲ್ಗಳು, ಬೇರೆ ಬೇರೆ ದೇಶ ಚಾನಲ್ಗಳಲ್ಲೂ ಬಿಸಿ, ಆಸ್ಟ್ರೇಲಿಯಾ ಚಾನಲ್ಗಳು, ಇಂಗ್ಲೆಂಡ್, ಎಲ್ಲರೂ ಕೂಡ ಇಡೀ ಭಾರತದ ಈ ಜಂಜಿ ಏನಿದೆ ಹೋರಾಟವನ್ನ ಅದ್ಭುತವಾಗಿ ವರದಿ ಮಾಡಿದ್ರು. ಸೊ ನಾವು ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಭಾರತೀಯರು ವಿದೇಶಿ ಮಾಧ್ಯಮವನ್ನು ನೋಡ್ಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಏನೂ ಸಿಗ್ತಾ ಇರಲಿಲ್ಲ. ಅದ್ರ ಬಿಟ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಸ್ಪೆಷಲಿ ಯೂಟ್ಯೂಬರ್ಸ್ಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಸೊ ಆದ್ರಿಂದ ಇಡೀ ಈ ಚಳವಳಿಯನ್ನ ಹತ್ತಿಕ್ಕುವ ಬಹುದೊಡ್ಡ ಒಂದು ಷಡ್ಯಂತ್ರ ನಡೀತಿತ್ತಲ್ಲ, ಮೋದಿಜಿ ರೈತ ಚಳವಳಿ ಇದ್ದಂತ ಸಂದರ್ಭದಲ್ಲಿ ಬಳಸ್ತಿದ್ದಾರಲ್ಲ, ಆ ಅಸ್ತ್ರ ಇಲ್ಲಿ ಸಂಪೂರ್ಣವಾಗಿ ವಿಫಲವಾಗಿತ್ತು. ನಾನು ಮೊದಲು ಹೇಳಿದೆ, ಸಮಯ ಆಗ್ತದೆ ಇನ್ನೊಂದ್ಸಲ ನಾನು ಹೇಳಬಹುದು. ಅಹಂಕಾರದ ಮುಕುಟ ಕೆಳಗೆ ಉರುಳಿತ್ತು. ಅದು ಹೇಗೆ ಉರುಳಿತ್ತು ಅಂತಂದ್ರೆ, ನಾನು ಒಂದು ಮಹಾಭಾರತದ ಒಂದು ಕಥೆಯೊಂದಿಗೆ ಇವತ್ತಿನ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಗಿಸೋಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣ ಸಂಧಾನಕ್ಕಾಗಿ ಬರ್ತಾನೆ, ಎಲ್ಲಿಗೆ? ಕೌರವನ ಆಸ್ಥಾನಕ್ಕೆ ಬರ್ತಾನೆ ಕೃಷ್ಣ. ಆ ಸಂದರ್ಭದಲ್ಲಿ ಕೌರವ ಕೃಷ್ಣ ಒಬ್ಬ ಗೊಲ್ಲ, ಆತ ಬಂದ್ರೆ ಇಲ್ಲಿಯ ವೈಭವವನ್ನು ನೋಡಿ ಆತ ಹೆದರಿ ಬಿಡಬೇಕು ಅಂತ ಹೇಳಿ ಇಡೀ ಆಸ್ಥಾನವನ್ನ ವೈಭವೋಪೇತವಾಗಿ ಅಲಂಕರಿಸ್ತಾನೆ. ಎಲ್ಲೆಡೆ ಕೂಡ ಆತ ತಳಿರು ತೋರಣವನ್ನ ಕಟ್ಟಿದ ಹಾಗೆ ಬಂಗಾರವನ್ನ, ವಜ್ರವನ್ನ, ವೈಡೂರ್ಯವನ್ನ ಕಟ್ಟಿರ್ತಾನೆ. ಎಲ್ಲ ಕಟ್ಟಿ ಆತ ಸಿಂಹಾಸನದ ಮೇಲೆ ವಿರಾಜಮಾನಾಗಿರ್ತಾನೆ. ದುರ್ಯೋಧನ, ಕೃಷ್ಣ ಒಬ್ಬನೇ ಬಂದಿರ್ತಾನೆ, ಅವನ ಜೊತೆ ಯಾರು ಇರಲ್ಲ. ವಿದುರ ಅವನು ಹಿಂದಿನ ದಿನ ರಾತ್ರಿ ವಿದುರನ ಮನೆಯಲ್ಲಿ ಉಳಿದಿರ್ತಾನೆ. ವಿದುರನ ಜೊತೆಗೆ ಕೃಷ್ಣ ದುರ್ಯೋಧನ ಆಸ್ಥಾನವನ್ನ ಪ್ರವೇಶ ಮಾಡ್ತಾನೆ. ಅಹಂಕಾರದಿಂದ ದುರ್ಯೋಧನ ಹೀಗೆ ಮಾಡ್ತಾ ಇದ್ದಾಗ ಕೃಷ್ಣ ತನ್ನ ತುದಿ ಬೆರಳಿನಿಂದ ನೆಲವನ್ನ ಒತ್ತುತ್ತಾನೆ. ತಕ್ಷಣ ಇಡೀ ಆ ಒಂದು ಆಸ್ಥಾನ ಇದೆಯಾ ನಡುಗೋದಕ್ಕೆ ಪ್ರಾರಂಭ ಆಗುತ್ತೆ. ನಡುಗ್ತಾ ಇದ್ದ ಹಾಗೆ ಎಲ್ಲರೂ ನೋಡ್ತಾರೆ. ಆ ಇದರಲ್ಲಿ ಕೂತಂತಹ ದುರ್ಯೋಧನ ಏನು ಸಿಂಹಾಸನ, ಎತ್ತರದ ಸಿಂಹಾಸನದಲ್ಲಿ ಕೂತಿರ್ತಾನಲ್ಲ, ಆತ ಜೀ ಅಂತ ಉರುಳಿ ಕೃಷ್ಣನ ಕಾಲು ಬುಡಕ್ಕೆ ಬಂದು ಬೀಳ್ತಾನೆ. ಇವತ್ತಿನ ಪ್ರಭುತ್ವ ಆದದ್ದು ಹಾಗೆ. ಎತ್ತರದ ಸಿಂಹಾಸನದಲ್ಲಿ, ಅಹಂಕಾರ ಎನ್ನುವ ಸಿಂಹಾಸನದಲ್ಲಿ ಕುಳಿತದಂತಹ ಮೋದಿ ಪ್ರಭುತ್ವ ಈ ಜಂಜಿ ಎನ್ನುವ ಕೃಷ್ಣರು ಏನಿದ್ದಾರೆ ಅವರ ಕಾಲು ಬುಡಕ್ಕೆ ಬಿದ್ದದ್ದು ಇದು ಒಂದು ಮಹಾಪತನದ ಮೊದಲ ಹೆಜ್ಜೆ. ಸೊ ಅದರಿಂದ ಇದರೊಂದಿಗೆ ಮೋದಿಯ ಕಾಲ ಮುಗಿತಾ, ಮೋದಿಯ ಯುಗ ಮುಗಿತಾ ಅನ್ನುವ ಪ್ರಶ್ನೆ ಇದೆ. ಆ ಪ್ರಶ್ನೆ ಬಗ್ಗೆ ಕೂಡ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.